ಮಧ್ವವಿಜಯ. ಅದರಲ್ಲಿ ರಾಮಾಯಣದ ಕಥೆ ಇದೆ, ಮಧ್ವವಿಜಯದಲ್ಲಿ ಮಹಾಭಾರತದ ಕಥೆ ಇದೆ. ಯಾಕೆ ಮಹಾಭಾರತದಲ್ಲಿ ಭೀಮಸೇನ ದೇವರ ಕಥೆ ಇದೆ. ವಾಯುದೇವರು ಭೀಮನಾಗಿ ಅವತಾರ ಮಾಡಿದ್ದಾರೆ. ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥ ಭೀಮನ ಕಥೆ ಲೀಲೆ ಅದನ್ನು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಾದರೆ ಆಗ ಮಹಾಭಾರತವೂ ಮಧ್ವವಿಜಯದಲ್ಲಿ ಅಡಕವಾಯಿತು ಅಂತ. ಮಹಾಭಾರತದ ಕಥೆಯೂ ಸೇರಿದೆ ಅಂತ. ಹಾಗೆ ವಾಯುದೇವರ ಅವತಾರಭೂತರಾದವರು ಹನುಮಂತ ದೇವರು. ಹನುಮಂತ ದೇವರ ಕಥೆ ರಾಮಾಯಣದಲ್ಲಿ ವರ್ಣಿತವಾಗಿದೆ. ಹಾಗಾದರೆ ಆ ಮಧ್ವವಿಜಯದಲ್ಲಿ ವಾಯುದೇವರ ಅವತಾರಭೂತರಾದ ಹನುಮಂತ ದೇವರ ಕಥೆ ಇದೆ ಅಂತಂದರೆ ರಾಮಾಯಣದ ಕಥೆಯೂ ಅಡಕವಾಯಿತು. ಹೀಗೆ ಮಹಾಭಾರತ ರಾಮಾಯಣ ಎಂಬತಕ್ಕಂತಹ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಇತಿಹಾಸಗಳು ಎರಡು. ಆ ಎರಡೂ ಇತಿಹಾಸಗಳ ಕಥೆಯನ್ನೊಳಗೊಂಡಂತಹ ಈ ಒಂದು ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ಎಂಬುದಾಗಿ, ಈ ಕಾವ್ಯಕ್ಕೆ ಮಹತ್ವ ಬರಲಿಕ್ಕೆ ಇದೂ ಒಂದು ಕಾರಣ ಎಂಬತಕ್ಕಂಥದ್ದನ್ನು ನಾರಾಯಣ ಪಂಡಿತಾಚಾರ್ಯರು ಸೂಚ್ಯವಾಗಿ ತಿಳಿಸಿದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜ್ಞಾನ ಸದ್ಭಕ್ತಿ ವೈರಾಗ್ಯ ಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಸ್ವಸ್ತ್ಯಸ್ತು ಸಮಸ್ತ ಜಗತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಧ್ವವಿಜಯ ಕಾವ್ಯವನ್ನು ರಚನೆ ಮಾಡಿದ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಜನ್ಮದಾತೃಗಳಾದ ವಿದ್ಯಾದಾತೃಗಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಮಸ್ಕಾರ ಮಾಡಿದ್ದಾರೆ ಅನ್ನೋದನ್ನ ಹಿಂದೆ ನಾವು ಮನನ ಮಾಡಿದ್ದೆವು. ತ್ರಿವಿಕ್ರಮ ಪಂಡಿತಾಚಾರ್ಯರು ಶೀತಾಂಶು ಚಂದ್ರನಿಂದ ಬಂದ ಬೆಳದಿಂಗಳು ತ್ರಿವಿಕ್ರಮ ಪಂಡಿತಾಚಾರ್ಯರ ತತ್ವಪ್ರದೀಪ ಎಂಬತಕ್ಕಂತಹ ಕೃತಿ. ಇದು ಭಗವಂತನ ಮಹಿಮೆಯನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಇಂತಹ ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ತತ್ವಪ್ರದೀಪ ಎಂಬತಕ್ಕಂಥ ಕೃತಿಯನ್ನು ರಚನೆ ಮಾಡಿಕೊಟ್ಟು ಅನುಗ್ರಹಿಸಿದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಮುಂದೆ ನಾರಾಯಣ ಪಂಡಿತಾಚಾರ್ಯರು ತಾವು ಯಾವ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಮುಕುಂದ ಭಕ್ತ್ಯೈ ಗುರು ಭಕ್ತಿ ಜಾಯೈ ತತಾಂ ಪ್ರಶಸ್ತ್ಯೈ ಚ ನಿರಂತರಾಯೈ ಗರೀಯಸಿಂ ವಿಶ್ವ ಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ವಕ್ಷ್ಯಾಮಿ ವಾಯೋ ಅವತಾರ ಲೀಲಾಂ. ವಾಯುದೇವರ ಅವತಾರದ ಕಥೆಗಳನ್ನು ನಾನು ಹೇಳ್ತೇನೆ. ಇಲ್ಲ, ವಾಯುದೇವರ ಮಹಿಮಾಶ್ರವಣ ಯಾಕೆ ಮಾಡಬೇಕು? ಯಾಕೆಂದರೆ ಜೀವ ಈ ಶ್ರವಣ ಮನನಾದಿಗಳನ್ನು ಮಾಡಲಿಕ್ಕೆ ಒಂದು ವಿಶಿಷ್ಟವಾದಂತಹ ಕಾರಣ ಇದೆ. ಕೇವಲ ಸಮಯ ಯಾಪನಕ್ಕೋಸ್ಕರ ಈ ಶ್ರವಣವನ್ನು ಮಾಡೋದಲ್ಲ. ವಾಯುದೇವರ ಮಹಿಮೆಯನ್ನು ಶ್ರವಣ ಮಾಡಬೇಕು ಅಂತಾದರೆ ಅದಕ್ಕೆ ಏನಾದರೂ ವಿಶಿಷ್ಟವಾದ ಕಾರಣ ಇರಬೇಕು. ನಾವು ಭಗವಂತನ ಮಹಿಮೆಯನ್ನು ಶ್ರವಣ ಮಾಡ್ತೇವೆ, ಅದಕ್ಕೆ ಕಾರಣ ಇದೆ. ಭಗವಂತನ ಮಹಿಮಾಶ್ರವಣದಿಂದ ಭಗವಂತನ ಜ್ಞಾನ ಬರುತ್ತೆ. ಜ್ಞಾನದಿಂದ ನಾವು ಧ್ಯಾನವನ್ನು ಮಾಡಬಹುದು. ಧ್ಯಾನ ಮಾಡಿದಾಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಭಗವಂತನ ಸಾಕ್ಷಾತ್ಕಾರ ಆದಾಗ ಭಗವಂತನ ಅನುಗ್ರಹದಿಂದ ಸಂಸಾರ ಬಂಧನ ಕಳಚಿ ಹೋಗುತ್ತೆ. ಭಗವಂತನ ಉಪಾಸನೆ ಯಾಕೆ ಮಾಡಬೇಕು? ಭಗವಂತನಲ್ಲಿ ಭಕ್ತಿ ಯಾಕೆ ಮಾಡಬೇಕು? ನಾವು ಮಾಡುವಂತಹ ಸಾಧನೆಗೆ ಇರುವಂತಹ ಫಲ ಏನು? ಇದನ್ನೆಲ್ಲ ವಿಚಾರ ಮಾಡಿದ್ರೆ ಶಾಸ್ತ್ರ ಹೇಳುತ್ತೆ, ಸಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನಾಪರೇಣ. ಈ ಸಂಸಾರ ಎಂಬತಕ್ಕಂಥದ್ದು ಜೀವನಿಗೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಜೀವ ಸಂಸಾರದಿಂದ ಬಿಡುಗಡೆಯನ್ನು ಬಯಸ್ತಾನೆ. ಜೀವ ಬಯಸುವ ಸಂಸಾರದ ಬಿಡುಗಡೆ ಭಗವಂತನ ಅನುಗ್ರಹದಿಂದ ಆಗ್ತಾ ಇದೆ. ಹಾಗಾದ್ರೆ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅಂತಾದ್ರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಇದನ್ನು ನಾವು ಸ್ಪಷ್ಟವಾದ ಮಾತಿನಲ್ಲಿ ಕಾಣ್ತೇವೆ. ಬಂಧಕೋ ಭವಪಾಶೇನ
ಭವಪಾಶಾಚ್ಚ ಮೋಚಕ. ಭಗವಂತ ಈ ಜೀವನನ್ನು ಸಂಸಾರದಲ್ಲಿ ಬಂಧಿತನನ್ನಾಗಿ ಮಾಡಿದ್ದಾನೆ. ಈ ಸಂಸಾರದಲ್ಲಿ ಬಂಧಿತನಾದ ಜೀವನ ಬಿಡುಗಡೆ ಅದು ಪರಮಾತ್ಮನಿಂದಲೇ ಆಗಬೇಕು. ಹಾಗಾದ್ರೆ ನಾವು ಭಗವಂತನ ಅನುಗ್ರಹದಿಂದ ಸಂಸಾರದಿಂದ ಬಿಡುಗಡೆಯನ್ನು ಪಡೆಯಬೇಕು ಅಂತಾದ್ರೆ ಈ ಸಂಸಾರದ ಬಂಧನದ ಮೋಚಕನಾದ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಅದು ಸಾಕು. ವಾಯುದೇವರಲ್ಲಿ ಯಾಕೆ ನಾವು ಭಕ್ತಿಯನ್ನು ಮಾಡಬೇಕು? ವಾಯುದೇವರ ಕಥಾಶ್ರವಣ ರೂಪವಾಗಿರ್ತಕ್ಕಂತಹ ಈ ಸಾಧನೆಯನ್ನು ಯಾಕೆ ಮಾಡಬೇಕು ಎಂಬುವಂತಹ ಪ್ರಶ್ನೆ ಬಂದರೆ ನಾರಾಯಣ ಪಂಡಿತಾಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ. ಭಗವಂತನ ಭಕ್ತಿ ಎಂಬತಕ್ಕಂಥದ್ದು ನಾವು ಗುರುಗಳಲ್ಲಿ ಭಕ್ತಿ ಮಾಡಿದಾಗ ಆ ಭಕ್ತಿ ಭಗವಂತನಲ್ಲಿ ಭಕ್ತಿ ಹುಡ್ತಾ ಇದೆಯಂತೆ. ಹಾಗಾದರೆ ಗುರುಗಳಲ್ಲಿ ನಾವು ಅವರ ಕಥಾಶ್ರವಣ, ಅವರ ಕಥಾ ಮನನ ಇದನ್ನು ನಾವು ಮಾಡೋದ್ರಿಂದ ಆ ಗುರುಗಳಲ್ಲಿ ನಾವು ಭಕ್ತಿ ಮಾಡಿದಂತೆ ಆಯಿತು. ಆ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿದರೆ ಅದರಿಂದ ಪರಮಾತ್ಮನ ಭಕ್ತಿ ಎಂಬತಕ್ಕಂಥದ್ದು ಉಂಟಾಗ್ತಾ ಇದೆ. ಹೀಗೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗಲಿಕ್ಕೆ ಗುರುಗಳಲ್ಲಿ ಮಾಡುವಂತಹ ಭಕ್ತಿ ಕಾರಣವಾಗಿದೆ. ಆದ್ದರಿಂದಾಗಿ ಈ ವಾಯುದೇವರ ಮಹಿಮೆಯನ್ನು ಇಲ್ಲಿ ವರ್ಣನೆ ಮಾಡಿದ್ರಿಂದಾಗಿ ಅದನ್ನು ಶ್ರವಣ ಮಾಡುವವರಿಗೆ ವಾಯುದೇವರಲ್ಲಿ ಭಕ್ತಿ, ತನ್ಮೂಲಕ ಭಗವಂತನಲ್ಲಿ ಭಕ್ತಿ, ಆ ಭಗವಂತನ ಭಕ್ತಿಯಿಂದ ಭಗವಂತನ ಅನುಗ್ರಹ, ಅದರಿಂದ ಸಂಸಾರ ಬಂಧನದ ಬಿಡುಗಡೆ. ಹೀಗೆ ಆ ಸಂಸಾರದ ಬಂಧನದ ಬಿಡುಗಡೆಗೆ ವಾಯುದೇವರ ಮಹಿಮೆ ಎಂಬತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಎಂಬುದಾಗಿ ಆ ವಾಯುದೇವರ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ಆ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆ ಸತಾಂ ಪ್ರಸತ್ಯೈಚ ಇನ್ನೊಂದು ಕಾರಣವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಸಜ್ಜನರ ಅನುಗ್ರಹಕ್ಕೋಸ್ಕರ ಅಂತ. ವಾಯುದೇವರ ಮಹಿಮೆ ಎಂಬತಕ್ಕಂಥದ್ದು ನಾವು ನಿರೂಪಣೆ ಮಾಡಿದ್ದೇವೆ ಅಂತಂದ್ರೆ ಯಾರು ಸಜ್ಜನರಿದ್ದಾರೋ ಅವರ ಅನುಗ್ರಹವು ನಮಗೆ ಪ್ರಾಪ್ಯವಾಗುತ್ತೆ. ನಾವು ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಈ ಉದ್ದೇಶದಿಂದ ಪ್ರವೃತ್ತಿಯನ್ನು ಮಾಡ್ತೇವೆ ಅಂತಂದ್ರೆ ಹೇಗೆ ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕೋ ಹಾಗೆ ಸಜ್ಜನರ ಅನುಗ್ರಹವೂ ನಮಗೆ ಬೇಕು. ಆ ಸಜ್ಜನರ ಅನುಗ್ರಹದ ದೃಷ್ಟಿಯಿಂದ ನಾನು ವಾಯುದೇವರ ಅವತಾರದ ಕಥೆಯನ್ನು ಹೇಳ್ತಾ ಇದ್ದೇನೆ. ವಾಯುದೇವರ ಕಥೆ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ. ವಾಯುದೇವರ ಚರಿತ್ರೆ ಅತ್ಯಂತ ಶುದ್ಧವಾಗಿರತಕ್ಕಂಥದ್ದು. ಯಾವ ಸಂದರ್ಭದಲ್ಲಿಯೂ ಕೂಡ ವಾಯುದೇವರಲ್ಲಿ ಒಂದು ಅವಗುಣಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರ ಮೂಲ ರೂಪದಲ್ಲಿ ಯಾವ ದೋಷವೂ ಇಲ್ಲ. ವಾಯುದೇವರ ಅವತಾರ ರೂಪಗಳಲ್ಲಿಯೂ ಕೂಡ ಯಾವ ದೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರ ಅವತಾರ ಲೀಲಾ ಅಂತಂದ್ರೆ ಕೇವಲ ಅವತಾರಭೂತರಾದ ಮಧ್ವಾಚಾರ್ಯರ ಲೀಲೆ ಅಂತ ಅರ್ಥ ಅಲ್ಲ. ಮಧ್ವ ವಿಜಯದಲ್ಲಿ ವಾಯುದೇವರ ಅವತಾರಭೂತರಾದ ಪ್ರಥಮಾವತಾರ ಹನುಮಂತನ ಚರಿತ್ರೆ ಇದೆ. ವಾಯುದೇವರ ಅವತಾರಭೂತರಾದವರು ಭೀಮಸೇನ ದೇವರು, ಅದು ವಾಯುದೇವರ ಎರಡನೇ ಅವತಾರ, ಅದರ ಕಥೆಯೂ ವರ್ಣಿತವಾಗಿದೆ. ವಾಯುದೇವರ ಅವತಾರ ಅಂದ್ರೆ ಮೂರನೇ ಅವತಾರ ಮಧ್ವಾಚಾರ್ಯರ ಕಥೆ ಎಂಬತಕ್ಕಂಥದ್ದು. ಹೀಗೆ ವಾಯೋಹೋ ಅವತಾರಾಣಾಂ ಲೀಲಾಂ ಅಂತ ಅರ್ಥ. ವಾಯುದೇವರ ಪ್ರಥಮಾವತಾರ, ದ್ವಿತೀಯಾವತಾರ, ತೃತೀಯಾವತಾರ, ಮೂರು ಅವತಾರಗಳ ಲೀಲೆಯನ್ನು ನಾನು ವರ್ಣನೆ ಮಾಡ್ತೇನೆ. ಈ ವಾಯುದೇವರ ಮಹಿಮೆ, ಆ ಲೀಲೆ, ಕಥೆ, ಚರಿತ್ರೆ ಅದು ವಿಶುದ್ಧ, ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದು, ಪರಿಶುದ್ಧವಾಗಿರ್ತಕ್ಕಂಥದ್ದು. ಯಾವ ಅವತಾರದಲ್ಲಿ ಆಗಲಿ ಅಥವಾ ಮೂಲ ರೂಪದಲ್ಲಾಗಲಿ ಒಂದು ದೋಷವನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿತ್ವ ಆ ವಾಯುದೇವರದ್ದು. ಅಷ್ಟೇ ಅಲ್ಲ, ಆ ವಾಯುದೇವರು ವಿಶ್ವಗುರು ಅಂತ ಹೇಳ್ತಾರೆ. ಇವತ್ತೆಲ್ಲ ಜಗದ್ಗುರುಗಳು ಅಂತ ನಾವು ಕೇಳ್ತೇವೆ, ಆದರೆ ಅವರೆಲ್ಲ ಜಗದ್ಗುರುಗಳೇ ಆಗಿರ್ತಾರೆ ಅಂತಿಲ್ಲ. ಆದರೆ ವಾಯುದೇವರು ಮಾತ್ರ ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಅವರು ಗುರುಗಳಾಗಿದ್ದಾರೆ. ಯಾಕೆ ಅಂತಂದ್ರೆ ರುದ್ರಾದಿ ದೇವತೆಗಳು ವಾಯುದೇವರಿಂದ ತತ್ವದ ಉಪದೇಶವನ್ನು ಪಡೆದಿದ್ದಾರೆ. ಹೀಗೆ ವಾಯುದೇವರು 3ನೇ ಕಕ್ಷೆಯಲ್ಲಿ ಇರತಕ್ಕಂಥವರು. ಇಂತಹ ವಾಯುದೇವರು 4ನೇ ಕಕ್ಷೆ, 5ನೇ ಕಕ್ಷೆಯಲ್ಲಿ ಇರತಕ್ಕಂತಹ ಭಾರತಿ, ಸರಸ್ವತಿ, ಗರುಡಶೇಷ ರುದ್ರ ಈ ಎಲ್ಲ ದೇವತೆಗಳಿಗೂ ತತ್ವವನ್ನು ಉಪದೇಶ ಮಾಡಿದವರು. ಹೀಗೆ ಈ ಜಗತ್ತಿನಲ್ಲಿ ಸಾಧಕರು, ಸಾಧಕೋತ್ತಮರು ಅಂತ ಯಾರನ್ನು ನಾವು ಕಾಣ್ತೇವೋ ಆ ಎಲ್ಲ ಸಾಧಕರಿಗೂ ತತ್ವವನ್ನು ಉಪದೇಶ ಮಾಡಿದವರು ವಾಯುದೇವರು. ಅದರಿಂದಾಗಿ ಅವರನ್ನು ವಿಶ್ವಗುರು ಅಂತ ಹೇಳ್ತಾ ಇದ್ದಾರೆ.
ಅಂತಹ ವಿಶ್ವಗುರುಗಳಾಗಿರ್ತಕ್ಕಂತಹ ವಾಯುದೇವರ ಆ ಚರಿತ್ರೆಯನ್ನು ನಾನು ವರ್ಣನೆ ಮಾಡ್ತೇನೆ ಎಂಬುದಾಗಿ ಆ ಮಧ್ವ ವಿಜಯದಲ್ಲಿ ಯಾವ ಕಥೆ ನಿರೂಪಿತವಾಗಿದೆ ಅನ್ನೋದನ್ನ ಆ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಮಧ್ವ ವಿಜಯದ ವೈಶಿಷ್ಟ್ಯ ನಮಗೆ ತಿಳಿದು ಬರ್ತಾ ಇದೆ. ಮಧ್ವ ವಿಜಯ ಅದರಲ್ಲಿ ರಾಮಾಯಣದ ಕಥೆ ಇದೆ, ಮಧ್ವ ವಿಜಯದಲ್ಲಿ ಮಹಾಭಾರತದ ಕಥೆ ಇದೆ. ಯಾಕೆ ಮಹಾಭಾರತದಲ್ಲಿ ಭೀಮಸೇನ ದೇವರ ಕಥೆ ಇದೆ. ವಾಯುದೇವರು ಭೀಮನಾಗಿ ಅವತಾರ ಮಾಡಿದ್ದಾರೆ. ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥ ಭೀಮನ ಕಥೆ ಲೀಲೆ ಅದನ್ನು ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಾದ್ರೆ ಆಗ ಮಹಾಭಾರತವು ಮಧ್ವ ವಿಜಯದಲ್ಲಿ ಅಡಕವಾಯಿತು ಅಂತ. ಮಹಾಭಾರತದ ಕಥೆಯು ಸೇರಿದೆ ಅಂತ. ಹಾಗೆ ವಾಯುದೇವರ ಅವತಾರಭೂತರಾದವರು ಹನುಮಂತ ದೇವರು. ಹನುಮಂತ ದೇವರ ಕಥೆ ರಾಮಾಯಣದಲ್ಲಿ ವರ್ಣಿತವಾಗಿದೆ. ಹಾಗಾದರೆ ಆ ಮಧ್ವ ವಿಜಯದಲ್ಲಿ ವಾಯುದೇವರ ಅವತಾರಭೂತರಾದ ಹನುಮಂತ ದೇವರ ಕಥೆ ಇದೆ ಅಂತಂದ್ರೆ ರಾಮಾಯಣದ ಕಥೆಯೂ ಅಡಕವಾಯಿತು. ಹೀಗೆ ಮಹಾಭಾರತ ರಾಮಾಯಣ ಎಂಬತಕ್ಕಂತಹ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಇತಿಹಾಸಗಳು ಎರಡು. ಆ ಎರಡೂ ಇತಿಹಾಸಗಳ ಕಥೆಯನ್ನೊಳಗೊಂಡಂತಹ ಈ ಒಂದು ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ಎಂಬುದಾಗಿ, ಈ ಕಾವ್ಯಕ್ಕೆ ಮಹತ್ವ ಬರಲಿಕ್ಕೆ ಇದೂ ಒಂದು ಕಾರಣ ಎಂಬತಕ್ಕಂಥದ್ದನ್ನು ನಾರಾಯಣ ಪಂಡಿತಾಚಾರ್ಯರು ಸೂಚ್ಯವಾಗಿ ತಿಳಿಸಿದ್ದಾರೆ. ಹೀಗೆ ವಾಯುದೇವರ ಅವತಾರಭೂತರಾದಂತಹ ಹನುಮ ಭೀಮ ಮಧ್ವ ಇವರ ಚರಿತ್ರೆಯನ್ನು ನಾನು ವರ್ಣನೆ ಮಾಡುತ್ತೇನೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಾಂ ಮಂತ್ರವರ್ಣೈಹಿ ಅನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೆ ಸಂಕ್ಷಿಪ್ನು ವಾಕ್ಯೆ ಮೈಮಂಧ ಬುದ್ಧೌ ಸಂತೋ ಗುಣಾಢ್ಯಾಹ ಕರುಣಾಂ ಪ್ರಿಯಾಸುಹು. ವಾಯುದೇವರ ಚರಿತ್ರೆ ಅವರು ಹೇಳ್ತಾರೆ ಅದು ವೇದ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾದದ್ದು. ವಾಯುದೇವರ ಮಹಿಮೆ, ಅವತಾರಗಳ ಮಹಿಮೆ ಅದೆಲ್ಲವೂ ಕೂಡ ಕೇವಲ ಪೌರುಷೇಯ ಗ್ರಂಥಗಳಲ್ಲಿ ಮಾತ್ರ ನಿರೂಪಿತವಾಗಿರ್ತಕ್ಕಂಥದ್ದಲ್ಲ. ಮಂತ್ರವರ್ಣೈಹಿ ಅನುವರ್ಣನೀಯಾಂ, ಅದು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಆ ವಾಯುದೇವರ ಮಹಿಮೆ ವರ್ಣಿತವಾಗಿದೆ ಅಂತಂದ್ರೆ ಅದು ಅಲ್ಪ ಬುದ್ಧಿ ಉಳ್ಳಂತಹ ಮನುಷ್ಯರಿಗೆ ಆ ವಾಯುದೇವರ ಮಹಿಮೆಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ, ರುದ್ರದೇವರು ಇಂದ್ರದೇವರು ಇಂತಹ ಮಹನೀಯರಾಗಿರ್ತಕ್ಕಂತಹ ಶ್ರೇಷ್ಠರಾಗಿರ್ತಕ್ಕಂತಹ ದೇವತೆಗಳು ಈ ವಾಯುದೇವರ ಮಹಿಮೆಯನ್ನು ವೇದ ಉಪನಿಷತ್ತುಗಳ ಮೂಲಕ ತಾವು ಪ್ರತಿಪಾದನೆ ಮಾಡಬೇಕು ಎಂಬುದಾಗಿ ಬಯಸ್ತಾರಂತೆ. ಈಶಾನಾಥ ಶ್ರವಾಸಾಕ್ರಂತ ಸೂರಯ, ವಾಯುದೇವರ ಮೂಲಕ ಉಪದೇಶವನ್ನು ಪಡೆದವರು ಇಂದ್ರಾದಿ ರುದ್ರಾದಿ ದೇವತೆಗಳು. ಅವರೆಲ್ಲ ಆ ವಾಯುದೇವರ ಮಹಿಮೆಯನ್ನು ನಾವು ವೇದ ಉಪನಿಷತ್ತುಗಳ ಮೂಲಕ ಹೇಳಬೇಕು, ಪ್ರತಿಪಾದನೆ ಮಾಡಬೇಕು ಅಂತ ಅವರು ಬಯಸ್ತಾರಂತೆ. ಹಾಗಾದರೆ ದೇವತೆಗಳಲ್ಲಿ ಉತ್ತಮರಾಗಿರ್ತಕ್ಕಂತಹ ರುದ್ರ ಇಂದ್ರಾದಿಗಳು, ಗ್ರಂಥಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ವೇದ ಉಪನಿಷತ್ತುಗಳು, ಈ ವೇದ ಉಪನಿಷತ್ತುಗಳ ಮೂಲಕ ದೇವತಾ ಶ್ರೇಷ್ಠರೇ ವಾಯುದೇವರ ಮಹಿಮೆಯನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂತ ಇರಬೇಕಾದರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನನ್ನಂತಹ ಅಲ್ಪ ಬುದ್ಧಿ ಉಳ್ಳಂತಹ ವ್ಯಕ್ತಿ ಇವರ ಮಹನೀಯರ ವಾಯುದೇವರ ಚರಿತ್ರೆಯನ್ನು ಹೇಳ್ತೇನೆ ಅಂತಂದ್ರೆ ಅದರಲ್ಲಿ ಅನೇಕ ಲೋಪದೋಷಗಳು ಬರಬಹುದು. ವಾಯುದೇವರ ಚರಿತ್ರೆ ದೇವತೆಗಳಿಗೂ ಅಗಮ್ಯ, ದೇವತೆಗಳಿಂದಲೂ ತಿಳ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ ಮಹಿಮೆಯನ್ನು ಹೊಂದಿರುವಂತಹ ವಾಯುದೇವರ ಮಹಿಮೆಯನ್ನು ಅಲ್ಪ ಬುದ್ಧಿ ಉಳ್ಳಂತಹ ನಾನು ಹೇಳಲಿಕ್ಕೆ ಹೊರಡ್ತೇನೆ ಅಂತಂದ್ರೆ ಆಗ ಅನೇಕ ಲೋಪದೋಷಗಳೆಲ್ಲ ಅದರಲ್ಲಿ ಸೇರ್ಕೊಳ್ಬಹುದು. ಆದರೆ ಮಹಾತ್ಮರು, ನೀವು ಗುಣಗ್ರಾಹಿಗಳು, ಸಜ್ಜನರನ್ನು ಅವರು ಹೊಗಳ್ತಾರೆ. ನೀವು ಯಾವತ್ತೂ ದೋಷ ಗುಣ ಎರಡೂ ಮಿಶ್ರಿತವಾಗಿದ್ದರೆ ಅದರಲ್ಲಿ ಕೇವಲ ಗುಣಗಳನ್ನು ಮಾತ್ರ ಗ್ರಹಣ ಮಾಡುವವರು, ದೋಷವನ್ನು ತ್ಯಾಗ ಮಾಡುವವರು. ಹಂಸ ಇದ್ದ ಹಾಗೆ, ಹಂಸ ಯಾವ ರೀತಿಯಲ್ಲಿ ನೀರು ಹಾಲು ಮಿಶ್ರಣವಾಗಿರ್ತಕ್ಕಂಥದ್ದನ್ನು ಹಂಸದ ಮುಂದಿಟ್ರೆ ಆ ಹಂಸ ಕೇವಲ ಹಾಲನ್ನು ಮಾತ್ರ ಗ್ರಹಣ ಮಾಡುತ್ತೆ, ನೀರನ್ನು ತ್ಯಾಗ ಮಾಡುತ್ತೆ. ಹಾಗೆ ತ್ಯಾಜ್ಯವಾದದ್ದನ್ನು ತ್ಯಾಗ ಮಾಡುವಂತಹ ಶಕ್ತಿ ಆ ಹಂಸಕ್ಕೆ ಇರುವ ಹಾಗೆ ಜ್ಞಾನಿಗಳು ಕೂಡ ಲೋಪದೋಷಗಳು ಇದ್ದರೂ ಕೂಡ ಆ ಕಾವ್ಯದಲ್ಲಿರ್ತಕ್ಕಂತಹ ಮಹಿಮೆಯನ್ನು ಮಾತ್ರ ಸ್ವೀಕಾರ ಮಾಡತಕ್ಕಂತಹ ಮನೋವೈಶಾಲ್ಯವನ್ನು ಹೊಂದಿದವರು. ಅದರಿಂದಾಗಿ ಅಂತಹ ಮಹಾಮಹಿಮೆಯನ್ನು ಹೊಂದಿರುವಂತಹ ನೀವು ಈ ಕಾವ್ಯದಲ್ಲಿರ್ತಕ್ಕಂತಹ
ಗುಣಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಜ್ಞಾನಿಗಳಲ್ಲಿ ಪ್ರಾರ್ಥನೆ ಮಾಡುತ್ತಾರೆ.